ಮಗನನ್ನು ಕಳೆದುಕೊಂಡು ಚಿಂತೆಯನ್ನು ಬಿಡು ಎಂದು ಹೇಳಿದ್ದ ಹೇಳುವುದು ಕೇಳಿಕ ಅಂತ ಜಗತ್ರಕ್ಷಕನಾದ ಸೋದರ ಅವಸ್ಥೆ ಶ್ರೀಹರಿತ್ತು. ಅಯ್ಯೋ ನನ್ನ ಕನ್ನಡ ಪಾಲಿಗೆ ಒಬ್ಬನಾದರೂ ನನ್ನ ಬಂಧನದಲ್ಲಿ ನನ್ನ ಮಗನು ಅನ್ಯಾಯ ನಾಶ ಹೆಣವಾಗಿ ಹೋದನು. ಸಾಕು ಸಾಕು, ಈ ಜನ್ಮವೇ ಸಾಕು. ಕನ್ನಡನ್ನು ಕಳೆದುಕೊಂಡು ಮಾಡಲಾರನೋ ರಮಣ, ಇರಲಾರನೋ. ಆಹೇ ಸಾಕೆ ಹೇ ಭುವನ ಬ್ರಹ್ಮಾಂಡವನ್ನ ಬದಲಿಯಂತಾಗಿತ್ತು ಪಡೆದ ಅಯ್ಯೋ ನಾನಿಲ್ಲದ ವೇಳವರೆಗೂ ಅಣ್ಣಯ್ಯನು ಎನ್ನ ಇಂಥ ಮಾಡಿದಂತೆ ಏನು ಅರಿಯದ ಮಗನನ್ನ ವೈದ್ಯಗಳ ಕೈವಲ್ಲ ಮಾಡಿ ಅಂತ ಚಿಂತಿಸುತ್ತ ಹಿರಿಯರ ಎನ್ನ ಮಗನನ್ನು ಮಾತ್ರ ಎರವು ಮಾಡದೆ ಈಗಾದರೂ ನಿನ್ನ ಮನಸ್ಸಿಗೆ ತಣ್ಣಗಾಯಿತು ಧರ್ಮರಾಯ ಪಾದ ಕಿಡಿಕಿಯನ್ನು ಮಗನನ್ನು ಅನ್ಯಾಯ. ಅಹೋ ಮಾವಯ್ಯ, ಅಮ್ಮ ನಮ್ಮಿಬ್ಬರ ಸಾವಿಗೆ ನಿಯಮವನ್ನು ಕೊಡು ಮಾವಯ್ಯ. ನಿಯಮವನ್ನು ಕೊಡು ಎಂದು ಕೇಳಿದ ಬೇರೆ ಏನೆಂದು ಪಡೆಯ ಅಮ್ಮಯ್ಯ? ಏನೆಂದು ಕೊಡದೆ ಎಂದು ಹೇಳಿದರೆ ಪತಿಯನ್ನು ಕಳೆದುಕೊಂಡು ನಾವು ಈ ಭೂಮಿಯಲ್ಲಿ ಹೇಗೆ ಬದುಕಬೇಕು ಮಾವಯ್ಯ? ಅಮ್ಮ ಉತ್ತರಿತ
ಮಧುಮಗನಾದ ಹನುಮಾನ್ಯನ ಯುದ್ಧ ಮಂಡಲದಲ್ಲಿಗೆ ಹೋಗುವ ಸುದ್ದಿ ಎಣ್ಣೆಗೆ ಬಂದಿದ್ದರೆ ಚಕ್ರಬಿಂಬದ ಕೋಟೆಯನ್ನು ಸುತ್ತು ಹಾಗೆ ಬರುತ್ತಿದ್ದನು. ಆದ ಕಾರಣ ಈಗ ನೀವು ಸ್ವಲ್ಪ ತಾಳ್ಮೆಯಿಂದ ಇರಬೇಕು. ನಮ್ಮ ಉತ್ತರದ ತಾಯಿಯರೇ ಮಾವಯ್ಯ, ಮನೆಯೇ ಕರಮಗಿರಿ ಶಿರಬಾಗಿ ಚಕ್ರ ಬಿಂಬದ ಕೋಟೆಯನ್ನು ಬೀಸುವುದು ಅಷ್ಟೊಂದು ಸುಲಭವಲ್ಲ. ನೀನು ಹೋಗಬೇಡ ಕಾಂತ ಎಂದು ಎಷ್ಟು ಕೇಳಿಕೊಂಡರೂ ನಮ್ಮಿಬ್ಬರ ಮಾತನ್ನು ಸಿಕ್ಕರಿಸಿ ಹೋಗಿ ಎಂದು ಮನೆಗೆ ಹೋದರು. ನಿಮ್ಮ ನಾಲಿಗೆ ಮುಳ್ಳಬಡದಕ್ಕೆ ಅಮ್ಮಯ್ಯ ಮಾವಯ್ಯ, ಅಮ್ಮ ಸಶೇಖರ ಮನೆ ನಾವಿಬ್ಬರು ಎಷ್ಟು ಹೇಳಿದರೂ ನಮ್ಮ ಮಾತನ್ನು ಧಿಕ್ಕರಿಸಿ ಹೋಗುವುದು. ಈಗ ನಮ್ಮಿಬ್ಬರ ಗತಿಯೇನು ಮಾವಯ್ಯ? ಸ್ವಲ್ಪ ಶಾಂತವಾಗಿದೆ ಅಮ್ಮಯ್ಯ. ಅಮ್ಮ ಸಶೇಖರ ಮನೆ ಹೇಗೆ ಶಾಂತವಾಗಬೇಕು ಮಾವಯ್ಯ? ಶಿಕ್ಷಕ್ಕೆ ಹೋಗುವ ಸಮಯದಲ್ಲಿ ಆ ಸುದ್ದಿಯನ್ನು ಎನ್ನಗೆ ಗೊತ್ತಿದ್ದರೆ ಬರುತ್ತಿದ್ದನು. ಮಾವಯ್ಯ, ಅಮ್ಮ ಸಶೇಖರ ಮನೆ ಏನು ಕೇಳು? ಅದು ಹೇಗೆ ಚೆನ್ನಾಗಿದೆ. ಪತಿಯನ್ನು ಕಳೆದುಕೊಂಡು ರೋತ ಜೀವಿಸಲಾರನು. ಅಪ್ಪಾವಯ್ಯ, ಪತಿಯೊಡನೆ ಸಹ ಮಾಡಕ್ಕೆ ಸಿದ್ಧರಾಗಿರುವುದು. ಎನಿಗೆ ಸಾವಿಗೆ ನಿಯಮವನ್ನು ಪಾಲಿಸಿ ಸುಪತ್ರಿಯರನ್ನ ಎಲ್ಲಾರನ್ನು ನಾನೊಂದಕ್ಷಣ ಸುಮ್ಮನೆ ಹೇಳ್ತೀಯಲ್ಲ ಸತಿಯೇ ಶಿರಮಣಿ. ಹೊರೆಯ ನಮ್ಮ ಮಗನನ್ನು ನೋಡಿದ ಕ್ಷಣಕ್ಕೆ ಕಣ್ಣೀರು ಉತ್ತಮಿಸಿ ಬರಬಾಗಿವೆ. ಗತಾಪೋತ್ಪೀಕರನಾದ ನನ್ನ ಪುತ್ರನ ಹಣದ ಹೋದವರೇ ನಿಮಗೆ ಅಭಿಮಾನ್ಯವಿಲ್ಲ ನಿಮ್ಮ ಸಡಗರವೆಲ್ಲ ಹೋಯಿತು. ಜಡರೋದ್ಭವನ ನಿಮ್ಮ ಪಡೆಯಲ್ಲಿ ಇಂಥ ಬರಗವನ್ನು ಪಡೆದಿರವನೇ. ಅಯ್ಯೋ ನಾ ಪಣದ ಮಗನನ್ನ ಪೌಡರದ
ಅದು ಏನು ಚೆನ್ನಾಗಿ ಹೇಳ ಅಮ್ಮಯ್ಯ. ಪ್ರಾಪ್ತಿಯಾಗಿದ್ದನು. ಮಾವಯ್ಯ, ಅಮ್ಮಯ್ಯ, ಈ ಕಾಲಕ್ಕೆ ನಮಗೆ ದಿಕ್ಕಿಲ್ಲದಂತೆ ಮಾಡಿ ಹೋದನು. ನಾನು ಇಂದಿನ ಜನ್ಮದಲ್ಲಿ ಯಾರ ಒದಕನ್ನು ಅರಿಸಿ ಬಂದಿದ್ದೀನೋ ಏನೋ, ಈ ಜನ್ಮದಲ್ಲಿ ಏನಿಗೆ ರಂಡತನ ಬಂದವರಿಗಿತ್ತು. ಮಾವಯ್ಯ, ಒಲ್ಲವ ನಿತ್ಯ ಪ್ರಾಣವನ್ನು ಕಳೆದುಕೊಂಡನು ಏನಿಗೆ ಇಲ್ಲಿ ನಮ್ಮ ಕೊಡು ಮಾವ, ಅದರಲ್ಲೂ ನಿನ್ನ ಪಾದ. ಮಾವಯ್ಯ, ನಮ್ಮ ಸಾವಿಗೆ ನಿಯಮವನ್ನು ಕೊಡು ಎಂದರೆ ಸಮಾಧಾನ ತೆಗೆದುಕೊಳ್ಳಿ ಎಂದು ಹೇಳುತ್ತಿರುವಿಯಲ್ಲ. ಪತಿಯನ್ನು ಕಳೆದುಕೊಂಡ ನಾವು ಹೇಗೆ ಸಮಾಧಾನ ತೆಗೆದುಕೊಳ್ಳಬೇಕು ಮಾವಯ್ಯ? ಸ್ವಲ್ಪ ಸಾಕಲಾಗಬೇಕು ಅಮ್ಮಯ್ಯ. ಮಾವಯ್ಯ, ಪ್ರಾಣಕಾಂತನನ್ನು ಕಳೆದುಕೊಂಡ ಈ ಮನವು ದುಃಖದಿಂದ ಕುದಿಯುತ್ತಿರುವುದು. ಶಾಂತರಾಗಿ ಎಂದರೆ ಅದು ಹೇಗೆ ಶಾಂತರಾಗಬೇಕು ಮಾವಯ್ಯ? ಮಾವಯ್ಯ, ಯುದ್ಧಕ್ಕೆ ಹೋಗುವುದು ನಿನಗೆ ಮೊದಲೇ ಗೊತ್ತಿದ್ದರೆ ನಿಮ್ಮ ಮಗನಾದ ಅಭಿಮನ್ಯುವನ್ನು ನೀವು ತಡೆಯುತ್ತಿದ್ದೀರಾ? ಮಾವಯ್ಯ, ನೀವೇನೇ ಹೇಳಿದರೂ ಪತಿಯನ್ನ ಕಳೆದುಕೊಂಡ ಈ ನೋವು ನನಗೆ ಸಹಿಸಲಾಗುತ್ತಿಲ್ಲ. ಕರಮುಗಿದ ಶಿರವಾಗಿ ಕೇಳಿಕೊಂಡರೂ ನನ್ನ ಮಾತನ್ನು ಧಿಕ್ಕರಿಸಿ ಹೋದನು ಎನ್ನ ಕಾಂತನಾದ ಮಾವಯ್ಯ. ಹೇಳಿದನು ಕೇಳಿ ಮಾವಯ್ಯ.
ಸಕೇಶ್ವರನೇ ಜಗದಿ ಭಲಾದ್ಯರು ಎನ್ನುವುದೆಲ್ಲ ಮಾತುಗಳು ಬರೀ ಮಾತುಗಳು ಐವರು ಕೆಟ್ಟರು ನೀವಿರುತ್ತಿರಲು ಹರಿಯರು ಶ್ರೀ ಹರಿಯರು ಎನ್ನ ಸಾವಿಗೆ ನೇಮವ ಪಾಲಿಸಿರಿ. ಪಡೆದ ಕಾಂತನನ್ನು ಒರೆಸಿದ ನಾವು ಇಂದು ಕಳೆದುಕೊಂಡು ರೆಕ್ಕೆ ಮುರಿದ ಪಕ್ಷಿಗಳಂತೆ ವಿಲಗಲನೆ ಒದ್ದಾಡುತ್ತಿರುವುದು. ಮಾವಯ್ಯ ಕಾಂತನನ್ನು ಕಟ್ಟಿಕೊಂಡು ಸುಖದಿಂದ ಜೀವನ ಸಾಗಿಸಬೇಕೆಂದು ಸಾವಿರಾರು ಕನಸುಗಳನ್ನು ಕಟ್ಟಿಕೊಂಡ ಈ ನಮ್ಮ ಮನಸ್ಸಿಗೆ ಇಂದು ಬೆಂಕಿ ಇಟ್ಟಿದೆ. ಮಾವಯ್ಯ ನಾವಿನ್ನು ಬದುಕಲಾರೆವು. ಮಾವಯ್ಯ ಈ ಭೂತಳದಿ ನಾವಿನ್ನು ಬದುಕಲಾರೆವು. ನಮ್ಮ ಸಾವಿಗೆ ನೀರು ಬಂದು ಕೊಡು. ಅಮ್ಮ ಉತ್ತರ ಗುಣ ಹತ್ತಿಸಿಯಲಾಗ ಉತ್ತರೇ ನಿಮ್ಮ ಮುತ್ತೈದ ತನಕ್ಕೆ ಬಂದ ಭಕ್ತರಿಂದ ಈ ಧರ್ಮದ ನಮ್ಮ ಮಗನ ಮೇಲೆ ಅಣ್ಣ ಧೀರ ಮೊದಲ ಕ್ಷಣ ಹೊತ್ತಿ ಹೊಲದ ಸತಿಗಳ ಮುಖದಲ್ಲಿ ನಾಲ್ಕ ನಮ್ಮ ನಿಲ್ಲದ ಬದಕದ ಹಾರದಲ್ಲಿ ಕೈಯೆತ್ತಿ ಹಿಲ್ಲದ ಕಾಲುತ್ತಿದೆಯಂತೆ ಪರಿಮಾಣದ ಇಲ್ಲದ ಶಿವಮಹಾರಪ್ಪ ಸ್ಥಾನದಲ್ಲ ಪಾದವದು ಕಲಹಿನವಾದಂತೆ ಮಾವಯ್ಯ ನೀನ್ ಎಷ್ಟೇ ಹೇಳಿದರೂ ಮರೆದು ಹೋದ ಎನ್ನ ಕಾಂತನ ಮಗಳು ಬರುವನೇ ಮಾವಯ್ಯ. ಮಾವಯ್ಯ ಎಂತ ಬರಹವ ಬರೆದಿಹ ಬಂಧನು ಯಾರನ್ನು ನಿಂದಿಸಿ ಫಲವೇನು ಇನ್ನೂ ಫಲವೇನು. ಯಾರನ್ನು ನಿಲ್ಲಿಸಿದರೆ ಕಳೆದು ಹೋದದನ್ನು ಬರುವುದು ಮಾವಯ್ಯ. ಎಂತ ಬರಹವ ಬರೆದಿಹ ಬ್ರಹ್ಮನು ಯಾರನ್ನು ನಿಂದಿಸಿ ಫಲವೇನು ಇನ್ನೂ ಫಲವೇನು. ತಂದೆ ತಾಯಿ ಬಂಧು ಬಳಗ ಅದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಹೌದು ಅಮ್ಮಯ್ಯ. ಅಮ್ಮ ಮರೆದು ಹೋದ ನನ್ನ ಪತಿಯನ್ನು ಮರಳಿ ತರುವರಾದರೂ ಯಾರೆಲ್ಲರೂ ಮಾವಯ್ಯ. ಕಾಂತನನ್ನ ಕಳೆದುಕೊಂಡು ನಾವು
ಮಗನನ್ನು ಕಳೆದುಕೊಂಡು ಇರಲಾರವನ್ನು ಉದ್ದೇಶ. ಭೀಮ ನಡೆಯಿರುವ ಭೀಮ ಸಣ್ಣನಾದ ಧರ್ಮನಲ್ಲ ನನಗೆ ನಾನೇನು ಅನ್ಯಾಯ ಮಾಡಿದೆ? ಇನ್ನೇನು ಮಾಡಬೇಕೆಂದುಕೊಂಡಿರುವ ಹಾಕದ ಮನಸ್ಸಿನ ದುರ್ಲಕ್ಷಣಗಳು ನೀನೇನು ನನ್ನಲ್ಲಿ ದೋಷ ಯೋಚನೆಯನ್ನು ಕಲ್ಪಿಸಿ ಇಂದು ಮುಂದುವರಿಯದೆ ಮಾತನಾಡಿದೆ. ಅರ್ಜುನ ಸಣ್ಣ ಧರ್ಮನಂದನ ಅಭಿಮನ್ಯನು ಮಾತ್ರ ನಿನಗೆ ಮಗನು, ನನಗೆ ಮಗನಲ್ಲವೇ? ನೀನೋರ್ವನಿಗೆ ಮಾತ್ರ ಪುತ್ರ ಶೋಕವು, ನನಗೆ ಪುತ್ರ ಶೋಕವಿಲ್ಲವೇ? ಧೀರ ಗಣ್ಯನಾದ ಪಾರ್ಥ ಯಾಕಕ್ಕಾಗಿದೆಯೋ ಇಂಥ ನುಡಿ ಅನರ್ಥ? ಕುಶಲಮತಿಯುತನಾದ ಅರ್ಜುನ, ಅಹೋ ಅನ್ನನಾದ ಧರ್ಮನಂದನನೇ, ಅಸಮತತ್ವ ವ್ಯೂಹವನ್ನು ಭೇದಿಸುವುದು ನಿನ ರಸದಳವೆಂದು ಶಿಶುವಿಗೆ ಬಹು ವಿನಯದಿಂದ ತಿಳಿಸಿದೆ. ಭೀಮ ಅಸುಳ್ಳೆಯ ರೋಚ ವೇಷದಿಂದ ರಿಪುಬಲವನ್ನು ಒದಗಿಸಿ ಬಿಡಲೆಂದು ಹೋದನು. ಹೊಸಬನಿವನ್ಯಾರೆಂದು ಹಿತೋತ್ತಮ ಮುಸುಕಿನಲ್ಲಿ ವಿಷಕದಿಂದವರ ಬಸರು ಸುಳಿದನು. ಮುಸುಕಿ ಕರ್ಣ ದ್ರೋಣಾದಿಗಳೆಂಬ ಸದರ ಸಾಧುಗಳನ್ನು ಕೈ ಬದುಕಿದನು. ಕಳವಳಿಸುವಂತೆ ಉಸಿರಾಳವಿಲ್ಲದ ಕೀರ್ತಿಯನ್ನು ಪಡೆದು ವಾಸವನ ಪಟ್ಟಣವನ್ನು ಸೇರಿದನು. ಇನ್ನೇನಿದೆ ತಮ್ಮನಾದ ಗಾಂಧೀವಿ ಮಗನಾದನೇ ಮುಂದೆ ನೀವೆಲ್ಲರ ಜೀವಪದರಾಗಿ ಮುಂದೆ ಬಂದಿರಿ. ನನ್ನ ಬದಿಯಲ್ಲಿ ಧರ್ಮರಾಯ ಮಗನನ್ನು ಮಾಡಿದೆಯಲ್ಲೋ ಅಹೋ ಹಣನಾದ ನಿಮ್ಮ ಸೈನ ನಿನ್ನ ತಂದೆಯ ಅಗ್ರಾಜನನ್ನು ನಿಮ್ಮ ತಂದೆ ಇಲ್ಲದ ಪ್ರಾಣದಲ್ಲಿ ಭೋಗವನ್ನು ಭಾವಿಸಿದ ಬೇರೆಯನ ಅಭಿಮಾನವನ್ನು ಬೇರೆ ಅನ್ನ ಕರ್ಣಪಟ್ಟಣ ಕುಲಹತ್ಯೆ ನಮ್ಮೆಲ್ಲವನ್ನು ಕರೆದುಕೊಂಡು ತಾಳ್ಮೆ ಬೆಂಬಲವಾಗಿ ಬಂದರು. ಬಹಳ ಅವರ ಹಾಡಿನ ಪರಿವರ್ತನೆಗೆ ಧ್ಯಾನ ಮಾಡುವುದನ್ನು ಜನತೆ ನನ್ನ ಮಗನನ್ನು ಮಾತ್ರ ಬಲ್ಲಿಸಿದೆ, ಎಲ್ಲರಿಗೆ ಮಾತ್ರ ಒಳ್ಳೆಯ ಸಹಾಯವನ್ನು ಮಾಡಿಸಿ ಮಾಡಿದ್ದನಲ್ಲ ಮಾಡಿದೆಯಲ್ಲೋ ಮಗನನ್ನು ಅನ್ಯಾಯ
ಇನ್ನೇನಿದೆ ಅವನು ತನ್ನ ತಾಯಿಯ ಬಟ್ಟೆಯನ್ನು ಉರಿದುಕೊಂಡು ಹೋದನು. ಸಡಗರ ಸುಖದಿಂದ ಬಾಳು ನೀರಿಂದ ಕೌವಾಕ್ಯಗಳನ್ನು ಒಡೆದ ರಾಷ್ಟ್ರವನ್ನು ನೀವೇ ಪರಿಪಾಲಿಸರೆ. ತಮ್ಮನಾದ ಧನುಂಜಯ ಏನು ಹೇಳಲಿ ಹಿಂದಿನ ಕಾಲದ ಆಶ್ಚರ್ಯ. ಕನ್ನಡಾದ ಅಭಿಮನ್ಯನು ಹಿಂದಿನ ಅವಧಿ ಸಿಂಧು ಭೂಪಾಲನೆಂಬ ಸಂದೇವನೇ ಕನ್ನಡ ಜ್ಞಾನಕ್ಕೆ ಮೂಲವಾದ. ತಮ್ಮನಾದ ಧನುಂಜಯ ಏನು ಹೇಳಲಿ ಹಿಂದಿನ ಕಾಲದ ಆಶ್ಚರ್ಯ. ಕಂದನಾದ ಅಭಿಮನ್ಯನು ಹಿಂದಿನ ಅವಧಿ ನಮ್ಮ ಸೈನ್ಯ ಸಮೂಹವನ್ನು ಹಿಂದೂಧರನ ವರದಿಂದ ಸಂದೇವನು ಸರ್ವರನ್ನು ಹಿಮ್ಮಕನಾಗಿ ಮಾಡಿದನು. ಸಾತ್ಯಕಿ ವಿರಾಟ ನಕುಲಾಚಾರ್ಯನು ಕೆಸಗಡಿದನು. ತಮ್ಮನೇ ಅಪೋಲೋರು ಉಪೋದರನ ವಾಕ್ಷ ಸ್ಥಳದೋಳಿಸ ಕಾಲುಗಳು ನಾಟಿ ರಕ್ತ ಹೇಗೆ ಸುರಿಯುವುದು. ಕೂಸಿನ ಹಿಂದೆ ಹೋಗಿ ತಾಳರ ಎಸಗುವುದಕ್ಕೆ ವಾಸವಿಲ್ಲದಂತಾಯಿತು. ಅಸಮಬಲ ಶಾಲೆಯಾದ ಪಾರ್ಥ ಆಯಿತೋ ಮುಂದಿನ ದಿನ ಕಾರ್ಯ ವ್ಯರ್ಥ. ಸಾಕು ಸಾಕು ನಾನಿನ್ನು ಇರಲಾರೆನೋ ಸರ್ವತ. ಭಗವಂತನಾದ ಪರಮಕನಿಗೆ ಅರ್ಜುನ ಏನು ನುಡಿಗಳ ನುಡಿದರೆ ಫಲವೇನು? ಸಾಕಿನ ಒಡೆಯಲಿಲ್ಲದ ವಸ್ತು ಮಾದನು ಹೊಡೆಯಲ್ಲಿ ಎಷ್ಟು ಒಡೆದು ಬಂಡನ ಫಲವೇನು? ಹಣವಾದದ ನುಡಿ ನುಡಿ ಹಿಡಿ ಹಿಡಿ ಅವರ ಜೀವದ ಸಂಸ್ಕಾರ ಅಕ್ಕಡ ಏಳದ ಭೋಗದ ರಮಸದ ಎಕ್ಕಳವಾಗಿ ಮನವು ಕಡಿದು ಬರಬದ ಧರ್ಮನಂದನ ರಿಪು ಕುಮೋದ ಪ್ರಚಂಡ ಮಾರ್ತಾಂಡನು ಈ ರಾಜಿಸುವ ತಮ್ಮನಾದ ಪಾರ್ಥ ಸ್ತ್ರೀಲೋಕದೋಳಕ್ಕೆ ಸಮರ್ಥ. ಇಂದಿನ ಅವಧಿ ಸಿಂಧು ಭೂಪಾಲನೆಂಬ ಸೈಂಧೇವನೇ ಕಂದನ ಪ್ರಾಣಕ್ಕೆ ಮೂಲವನ್ನು. ಇಂದ್ರ ಸಂಜಾತ ರಿಪುಗಳ ದರ್ಪಣೀಶ ಅಣ್ಣನಾದ ಪರಮನಂದನನೇ ಸೈಂಧವನ ಹರಣ ದುರ್ಗದೊಳಗಿರಲಿ ಹರಿಯ ಕಡಲೊಳಗಿರಲಿ ಎಳಿಮರಿಯೇ ಹೋಗಲಿ.
ನಂದನನಾದ ಅರ್ಜುನನು ಮಾಡಿದ ಪ್ರತಿಜ್ಞೆಯನ್ನು ದೊಡ್ಡನಾದ ಸೈನ್ಯವನ ಹರಗಡಿವಟಕ್ಕೆ ಮಾಡಬೇಕು ಇನ್ನು ಧನಂಜಯನ ಮನ ಕೋರಿಕೆ ನೆರವೇರಿಸುವುದಕ್ಕೆ ಕಾರಣ ಪುರುಷನೇ ನಾನು. ಈ ಸಮಯದಲ್ಲಿ ನಾನು ಪಾಂಡವರ ಹತ್ತಿರಕ್ಕೆ ಹೋಗಬೇಕು ಸಾರಥಿ ಮುಂದೆ ನಾನು ಎಂದು ಅರ್ಜುನ ಪಾತ್ರಕ್ಕೂ ಒಂದನೇ ಅಭಿಮಾನ ಪಾತ್ರ, ಎರಡನೇ ಅಭಿಮಾನ ಪಾತ್ರ ಮತ್ತು ಜಯದ್ರಥನ ಪಾತ್ರ, ಕೃಷ್ಣನ ಪಾತ್ರಕ್ಕೆ ಚಿನ್ನದ ಇಸ್ಮಾಲ್ ಸಾಬ್ ಅವರು ತಲಾ 500 ರೂಪಾಯಿ ಆಯ ಮಾಡಿರ್ತಾರೆ. ಮತ್ತು ಮೇಲಕ್ಕೆ ಅವನನ್ನ ಅರವಿಂದ ನೇತ್ರನಾದ ನಾರಾಯಣ, ನಿಮ್ಮ ಪಾದಪದ್ಮಗಳಿಗೆ ವಂದನ. ಕಂದನಾದ ಅಭಿಮನ್ಯನು ಇಂದಿಗೆ ಮರಣ ಹೊಂದಿದನು. ನಮ್ಮಂತ ಮಂದಭಾಗ್ಯರು ಇರಬಾರದು ನಾರಾಯಣ, ಇಂದಿಗೆ ತೀರಿಕೋ ನಮ್ಮಯ ಮಗನ ನಾರಾಯಣ.
ಪುತ್ರನಾದ ಧರ್ಮನಂದನ ಬಿಡು ನಿನ್ನ ಮರಣದ ವೇತನ. ಪ್ರಪಂಚದಲ್ಲಿ ದೈವಾಜ್ಞೆ ಉಂಟಾದ ಮರಣವನ್ನು ತಪ್ಪಿಸಿಕೊಳ್ಳುವುದಕ್ಕೆ ದಾರಿಗೂ ಸಾಧ್ಯವಿಲ್ಲ. ನೀನು ವಿವೇಕಿಯಾಗಿ ಚಿಂತೆ ಮಾಡಿದರೆ ಫಲವಿದೆ. ಯಮನಂದನ, ಮಗನಿಂದಲೇ ದುಃಖ, ಮಗನಗೋಸ್ಕರ ಧನವನ್ನು ಕೂಡಿಸಬೇಕೆಂಬ ಹಗಲು ഇരുಳು ಮಾಡುವರೂ ಇಲ್ಲ. ಮಗನಿಂದಲೇ ಪ್ರಾಣಾಂತರವರೆಗೆ ಕಾಣಲು ಸುಖ. ಮಗನಗೋಸ್ಕರ ಬಡವರನ್ನು ಬಾಯಿ ಬಡದು ಕಳಿಸುವರು. ಯಮನಂದನ, ದೈವ ದಿನದಿಂದ ಮಗನು ಮಡಿದು ಹೋದರೆ ನಿನ್ನಂತೆ ಮಾಡುವರು ದುಃಖ. ಧರ್ಮದ ಪ್ರಥಮದಲ್ಲಿ ಮಗನು ಉತ್ತಮಿಲ್ಲವೆಂಬ ಪುತ್ರ ವಾಂಚಿತ ಎಂಬ ಆದಿಚಿಂತೆ, ತದನಂತರ ಪಸವ ಸುಖವಾಗಬೇಕೆಂಬುದು ತೃತೀಯ ಚಿಂತೆ. ಅಲ್ಲಿಂದ ಕೂಸಿಗೆ ಗ್ರಹ ದೋಷಾದಿಗಳು ಬರಲು ಬಗೆಯಿಂದ ವೈದ್ಯರ ಮನೆಗೆ ತಿರುಗಾಡುವುದು ಮೂರನೇ ಚಿಂತೆ. ಅನಂತರ ಏನು ಬಡತನವಿದ್ದರೂ ಮಗನನ್ನು ವಿದ್ಯಾವಂತನಾಗಿ ಮಾಡಬೇಕೆಂಬುದು ನಾಲ್ಕನೇ ಚಿಂತೆ. ಯೌವನ ದೇವಿಯು ಪ್ರಾಪ್ತವಾಗಲು ನಲ್ಲನ ಧನಿಕರ ಮನೆಗೆ ಸೋದಾಗಿ ತಾಳವನ್ನಾದರೂ ಮಾಡಿ ವಿವಾಹ ಎಸಗಬೇಕೆಂಬುದು ಐದನೇ ಚಿಂತೆ. ಅಲ್ಲಿಂದ ಬಾಲವಯಂ ದೇವರದಕ್ಕೆ ಹೋಗಿ ಸಸ್ಯ ಮಕ್ಕಳ ಕಡೆಯಿಂದ ಕೋಲನ್ನು ಒಡಿಸಿಕೊಂಡು ಮೂಲೆಯಲ್ಲಿ ಕುಳಿತು ಏರಿಸುವುದು ಆರನೇ ಚಿಂತೆ. ಅಲ್ಲಿಗೋ ನಿನ್ನ ಮಗನಂತೆ ಆವಿಷ್ಟ ತೀರಿ ಅಳಿದು ಹೋದರೆ ಅಯ್ಯೋ ನಮ್ಮ ಮ್ಯಾಲ ಮುಡಿ ತಂದು ಗೋಳಾಡುವುದು ಏಳನೇ ಚಿಂತೆ. ತನ್ನ ನಿಜವನ್ನು ತಾನು ನೋಡಿಕೊಂಡರೆ ಜನಕರೆಂಬವರಾರು ಪುತ್ರ ಮಿತ್ರ ಪೌತ್ರಾದಿಗಳೆಂಬವರ ಕಮಲದ ಪತ್ರದಲ್ಲಿ ಕಾಣುವ ಜಲದ ಗುಳ್ಳಿಯಂತೆ ಈ ಜೀವನವೂ ಬಹು ಸಫಲವಾದ. ಬಂದು ಬಾಂಧವರು ಸತಿ ಸುತರೆಂಬ ಸಂಚಯ ಕೂಗದಂತೆ ಕೂಡಿಕೊಂಡು ಬಯಲಾಗಿ ಹೋಗತಕ್ಕ. ಸಿರಿಯಿದ್ದರೆ ತಾನು ಸಂಪಾದಿಸಿದ ಧನವೆಂಬ ಮಾಂಸವನ್ನು ಹಮಹರಿಸಬೇಕೆಂದು ವೇದಿಸುತ್ತ ಕುಳಿತಿರುವರು ಸ್ತ್ರೀ ಪುತ್ರಾದಿಗಳೆಂಬ ಗ್ರಹಗಳು. ಕೈಬಿಟ್ಟ ಹೋದ ಫಲಕ್ಕೆ ಆಸೆಪಟ್ಟು ಮಿಡಕಬಹುದೇ? ಇದು ನಿನಗೆ ತಿಳಿಯದೆ ಧರ್ಮರೂಪ. ಬಿಡು ನಿನ್ನ ಪುತ್ರ ದುಃಖದಾತ. ಹೇಮಸಯ್ಯ, ವಿಹಿತರನ್ನು ಪುತ್ರ ಶೋಕವನ್ನು ಬಿಡಿಸುವುದಕ್ಕೆ ಒಬ್ಬ ಹೇಳೋದಕ್ಕೆ ಬಂದಿರವನ ಹೇಮಸಯ್ಯ. ಇಂದಿನ ಅವರ ಮಗನನ್ನು ವೈದ್ಯಗಳ ಕಡೆಯಿಂದ ಫಲಿಸಿ ನೀರಿಗೆ ಹೇಮಸಯ್ಯನೇ, ಜಗಜ್ಜೀವ ಜಾಲಾಂಗನಿಗೆ ಸೂತ್ರಧಾರನಾಗಿ ಮಗನಾದ ಅಭಿಮಾನನನ್ನು ಕಾಪಾಡುವುದಕ್ಕೆ ನಿಯತಿದ್ದೇವೆ. ನಿಮ್ಮ ಮಾಯಾಕಾರನು ನೀಗೆ ಮೂಯನಿಗೆ ಹೇಳಿದ್ದೀನಲ್ಲ, ತಾವೇನ ಕೊಂದ ಮಾಯಾಕಾರನು ಅಭಿಮಾನನನ್ನು ಉಳಿಸೋಣ ಮುರಾರಿ. ಏನು ಮಾತನಾಡಿದಿ ವಾಯುನಂದನ? ನಿನಗೆ ಸತ್ಯ ಬಂದರಿಗಿತು ಇಂಥ ಮೂರ್ಖತನ. ನಿನಗೇನು ಪುತ್ರ ಶೋಕದ ಕ್ರಾಂತಿಯೋ ಐಶ್ವರ್ಯ ಭ್ರಷ್ಟರಾಜನೆಂಬ ಚಿಂತೆಯೋ ಇಲ್ಲವೇ ಹರಣ್ಯದೋಳು ಕಂಡ ಕಾಯಿ ಹಣ್ಣುಗಳನ್ನು ತಿಂದು ಮತಿ ಭ್ರಮಣೆ. ಆಯುಷ್ಯ ಮುಗಿದ ಅಭಿಮಾನ್ಯುವಿನ ಮರಣವಾದರೆ ಎಲ್ಲ ಮೇಲೆ ಇಷ್ಟೊಂದು ಬೇಸರ ವೇದಕ್ಕೆ ಋತೋದರ ನಾವೇನು ಮಾಡಿಲ್ಲ. ಅಭಿಮಾನ್ಯುವಿನ ತಮ್ಮ ನಿಮ್ಮ ಪ್ರಾಣಕೋತ್ತರವಾಗಿ ದ್ವಾರಕಿಯಂ ಬಿಟ್ಟು ನಿಮಗೆ ಬಿಟ್ಟೇ ದುಡಿ. ನಿಮ್ಮ ಮನಬಯಕೆಯಂ ಕೈಗೂಡಿಸುತ್ತ ಬಂದಿರುವನು ಋತೋದರ. ಎನ್ನ ಕಡೆ ತಪ್ಪೇನಿದೆ ನಿನಗೆ ತಿಳಿದರೆ ಹೇಳು. ಇಲ್ಲವಾದರೆ ಇಲ್ಲಿ ಕುಳಿತಿರುವವರಲ್ಲ ಬಲ್ಲವರನ್ನಾದರೂ ಹೋಗಿ ಕೇಳು. ನಾರಾಯಣ ಬಿಡುಗಡೆಯಿಂದ ಗಮನಗಮನ ಸಕಲ ಕುಮಾರನನ್ನು ಗೌರವ ನಿಗಮಗಳಿಗೆ ಸಂಹಾರ ಮಾಡಿದ್ದೀವಿ. ನಮಗೆ ಇಲ್ಲದ ದುಃಖವನ್ನು ತಂದಿದೆ. ಒಲ್ಲತಿಯರ ಪಾಲ್ವೆ
ಏ ಸ್ವಲ್ಪ ನಿನ್ನಿನ ವಿತ್ತದೋಳ ಪದ್ಮ ಯುವದ ಮುಂಭಾಗದೋಳು ಇದ್ದ ಜಯದ್ರದ ನಡನೆ ಏನಾಯಿತು ನಿನ್ನ ಬಾಳ ಅದು ನನಗೆ ಮೊದಲು ಹೇಳು ಋತೋದರ ಬಿಡುಬಿಡು ನಿನ್ನ ಜಂಬದ ಒಳಬೀಗರ ಸಮುದ್ರದ ಮಟ್ಟದಲ್ಲಿ ಅಡಿಗಿದೆಯಾಡಿ ಎಂದು ಬುದ್ಧಿಹಿಲ್ಲದ ಮಾತನಾಡಿದರೆ ಬಂದ ಫಲವೇನು ಬಂದದೆ ಮನೆ ಮದ್ಯಪಾನಿಗಳಿಗಾಗಿ ದೇವತೆಗಳಿಗೆ ಉಪಕ್ರಮ ಕೊಟ್ಟು ಶುದ್ಧ ರಕ್ತಗಳನ್ನು ಅತ್ತುಪಾಲನೆ ಮಾಡಿ ತತ್ಪರದಿ ಭಕ್ತಾದಿಗಳನ್ನು ಉದ್ಧರಿಸಿದರು. ನಿನ್ನಂತೆ ಅರ್ಧನಾರೇಶ್ವರನನ್ನು ಲೆಕ್ಕಿಸಿ ರುದ್ರ ರೂಪವನ್ನು ಪಡೆದ ಕಾರಣ ಜಯದ್ರಥನಂ ಗೆದ್ದ ವೀರಾಡಿ ವೀರ ನೀನಲ್ಲವೇ ಮರಳಿ ಸಾಧುಗಳು ಯಾತಕ್ಕೆ ಮಾತನಾಡುತ್ತಾರೆ? ಆಹೋ ಜನಾರ್ದನ ಪಟಾರಿಯೇ ಆತನ ಹತ್ತನಾರೇಶ್ವರನ ಆಡಲಿಯಲ್ಲ, ಆತನ ನಿನ್ನಂತ ಪೂರ್ಣನಾರೇಶ್ವರನ ಹತ್ತನಲ್ಲ. ಪೂರ್ತಿ ಸೂರ್ಯನ ಹತ್ತವರವನ ಸಮಹಿತಲಕ್ಕೆ ಜಯದ್ರಥನೆಂಬ ವರ್ತಿಕರಲ್ಲಿದ್ದರ ಇಂದಿಗೆ ಸಾಧಿಪನೆಂಬ ಪರಶುವನಿಂದ ಒಂದು ದಿನ ರುದ್ರ ರೂಪ ಪಡೆದು ನಮ್ಮನ್ನ ಗೆದ್ದಿರುವನು. ಯಾರ ಕಾಲದಲ್ಲಿ ಮಾತ್ರ ನಿನಗಿಂತಲ ಊರಗಾದ ನಾರಾಯಣ ನೀ ದೇವರ ನೀರಿನಂತೆ ಕಳೆಯುವುದರ ಮಾತನಾಡಿರುವ ಈತನ ಸಣ್ಣ ಮಾಂಸಗಳನ್ನು ತಿಂದ ಪುಂಡ ರಕ್ಕಸಿ ಎನ್ನುವ ಇಡಂಬಿಯನ್ನು ಹೆಂಡತಿಯಾಗಿ ಮಾಡಿಕೊಂಡವನಿಗೆ ಈ ಪುಂಡ ಸಾಕ್ಷನ ನೆಲೆಯು ಕಂಡಬರುವುದೇ? ಮಂಡಲೇ ಮನೆ ಕೃಷ್ಣನೇ ರಾಜ್ಯ ಬಂಡಾರ ಕಳೆದುಕೊಂಡ ಭೂಮಂಡಲದ ತಿರುಗುಂಡವನಿಗೆ ಜ್ಞಾನ ಮುಂಕೊಂಡ ಪ್ರಕಾಶಿಸುವ ಸಾಕು ಬಿಡುವ ಎಂದರ ಏಕೈಕದ ಮಾತನಾಡಿದರೆಂದ ಫಲವೇನಿದೆ ವೀಕ್ಷಣ. ಆಹೋ ಕೃಷ್ಣ ಪಟಾರಿಯೇ ನಿನ್ನಂತ ಕರಡಿಯ ಮಗಳನ್ನು ಮನೆ ಮಾಡಿಕೊಂಡವರ ನಿನ್ನಂತೆ ಹಿಡಂಬಿಯನ್ನು ಮಾಡಿಕೊಂಡವರು ಘೋಡವಾಣನೆ ಪಟಾರಿಯೇ ನಿನ್ನದು ನೋಡಿದರೆ ಊರಿನೆಲ್ಲ ಬಿಟ್ಟು ಬಿಟ್ಟು ಗಾಡಿಯನ್ನು ಬೇಗನೆ ಸುಂದರವಾದ ಹಸುರಾರಿ ಎಂದು ಬರದೆ ಹೆಸರನ್ನು ಹೊಂದಿರುವ ದಾರಗಳು ಸರಿಯಾಗಿ ಯುದ್ಧವನ್ನು ಬೆಸುವುದಕ್ಕೆ ಏನು ಕೃಷ್ಣನೇ ಚಂದನ ಹೋ ಕಣ್ಣು ತೊರದಾಟಗಳ ಉಳ್ಳ ಪುಣ್ಯ ರಾಕ್ಷಸನೆಂಬ ಜೀವದಾಂತಿಗಳಿಗೆ ಪ್ರಚಂಡವಾದ ಚಕ್ರವನ್ನು ಧರಿಸಿ ಕನ್ನಡದಿ ಭೂಮಾಧಾರನ ವೃಂದವನ್ನು ಕಂಡರಿಸಿ ಚಂದಾಡಿದರು. ಪುಂಡರಿಕಾಕ್ಷಣನೇ ನೀನಾವರಣದೋರ್ತನನ್ನು ಮಾಡಬಹುದೇ? ನೀನೇ ಅವರಣದೋರ್ತನನ್ನು ಹಾಗೆ ನಿನ್ನಂತೆ ಪಟಾಸುರನಿಗೆ ಮಾಡಿದ ಬಂಡಿ ಬಂಡಿ ಅನ್ನವನ್ನು ತಿಂದು ಗಂಡುಗಳಿಗಾರು ಋತೋದರ ಪೂರ ಪಾಂಡವೆಂಬ ತೀರ ಎಲೈ ಪುಂಡರೀಕಾಕ್ಷನೇ ತಿಂದಿಕೊಡಲೇ ಮಗನಿಗೆ ಮಾಡಿದ್ದು ಬಂಡಿ ಬಂಡಿ ಹಣ್ಣನ್ನು ತಿಂದುದು ಎಂದಲೇ ನೆನಪಿಸಲೇ ಚರಾಚರ ಬ್ರಹ್ಮಾಂಡ ಪಿಂಡಗಳ ನಿನ್ನಂತ ಉತ್ತರ ಮಂಡಲದಲ್ಲಿ ಅಡಗಿರುವ ತಿಂಡಿ ಮಗನ ನೀನು ಅಥವಾ ನಾನು ಇರಲ್ಲವೇ ಕನ್ನಡಿಮ ನಿಜಾಚಾರನಾದ ಗಿರಣ್ಯ ಕಶಪ್ಪನ್ನ ಬಸರು ಸಿಳಿ ಹೇಸಿಲ್ಲದ ರಾಕ್ಷಸರಂತೆ ರಕ್ತಪಾನ ಮಾಡಿ ಒಳಗಡೆಗಳ ಕೆಲ
ಹಿರಣ್ಯ ಕಸಪನ ಬಸರ ಸೀಳಿ ರಕ್ತಪಾನಮ ಮಾಡಿ ನರಸಿಂಹ ನೆಲೆಯ ತೋರಿಸಿದರು. ನನ್ನಂತೆ ಚೋಳೇಶನಾದ ವಿರಾಟನಲ್ಲಿ ಬಾಳಿಸಲಾಗಿ ಬಾಳಿ ಬಂದಿರವರೇನು ವಾಯುನಂದನ ಹಿಡದನ್ನ ಮೂರ್ಖತನ ಈ ಪದ್ಮಾಕ್ಷನೇ ತಿಂಡಿ ಕೋರನೆ ಮೂತ್ತು ಮುಟ್ಟಿಯರಾಗಿ ಇವತ್ತು ನೋಡಿ ಬೆಣ್ಣ ಮುದ್ದೆಗೆ ಪಾಲ್ಗಿನೆಗಳ ಮೆತ್ತಿಗೆ ನಿನ್ನಂತ ಕೈ ಮುದ್ದೆಗಳ ಗೋಗಳನ್ನು ಕರೆದಿರುವನು. ಅದು ನನ್ನ ತಾಯಿ ಕಮ್ಮಿ ಮಕ್ಕಳ ನಿನ್ನ ಜಾಗ ಚೋರ ಬುದ್ಧಿಗೆ ಅವರು ದೇವತೆಯ ಬಾಲ ನಿನ್ನಲ್ಲಿ ಇರುವುದೆಲ್ಲ ಮಾಡುವಂತ ಮಾಯಾಟ. ನಿನ್ನ ತಪ್ಪು ಎಣಸಲಕ್ಕೆ ಬೀಳುತ್ತಾರೆ ಹೊತ್ತು ಸಾವನ್ನೆಲ್ಲ ಮಾಡುವ ಸಮಗ್ರ ಕೋರನೆ ಹೇಳಲು ಕೇಳು. ನಾರಾಯಣ ಅಡಿಯಲಾರದೆ ಹೊಟ್ಟೆಯನ್ನು ಬಡದು ತೋರಿಸಿದಾಗ ತಟ್ಟದೆ ಬೆರಳಲ್ಲಿದ್ದ ಉಂಗರನ್ನು ಕಿತ್ತಿಕೊಟ್ಟಿದ್ದು ಒಂದು ತಪ್ಪು. ಬಹಳ ದೊಡ್ಡದು ಕೊಟ್ಟು ಬಿಡಿ ಕೃಷ್ಣನೇ ಬಲಭದ್ರಿಗೆ ನೀತಿಯನ್ನು ಬೋಧಿಸಿ ನಿನ್ನ ಹನುಗನಾದ ಮಧ್ಯ ಪಾಂಡವಗೆ ನನ್ನ ತಂಗಿಯಾದ ಸುಭದ್ರಿಯನ್ನು ಕೊಟ್ಟಿದ್ದು ಇದು ಒಂದು ಮೊದಲನೇ ತಪ್ಪು. ಬಹಳ ತಪ್ಪು ಮಾಡಿಬಿಡಿದ್ರು. ಬೆಳ್ಳಿ ಕೋರನೆ ಕುಂತಿ ಪುತ್ರನೇ ಹೋದ ಹರಣ್ಯಕ್ಕೆ ಕಲ್ಲುವಾಮಣಿಯ ಜಂಬು ಹಣ್ಣು ಮೊದಲಿದ್ದ ಸ್ಥಾನಕ್ಕೇರಿಸಿ ನಿಮ್ಮ 5 ಮಂದಿ ಅಣ್ಣ ತಮ್ಮಂದಿರನ್ನು ಸ್ಥಾನಕ್ಕೆ ಕಾದುಕೊಂಡು ಬಂದಿದ್ದು ಇದು ಒಂದು ತಪ್ಪು. ಭೀಮ ಕೃಷ್ಣ ಹಿಂದಿನ ವನದಲ್ಲಿ ಪಾಂಡವರಿಗೆ ಕುಪಿತರು ಶಾಪ ಕೊಡಲು ಬಂದ ದುರ್ವಾಸನೆಂಬ ತಪೋಧನ ಅಪಶ್ರಮ ಮಾಡಿ ಹಿಂದಕ್ಕೆ ಕಳಿಸಿದ್ದು ಇದು ಒಂದು ತಪ್ಪು. ಗಂಡುಗಳಿಗೆ ನಿನ್ನ ಹಣಗಳಿಗೆ ಗಂಡರು ಮಕ್ಕಳನ್ನು ಬಿಟ್ಟು ಮನೆಯೇ ಬಂಡಿಯನ್ನು ಒಡೆಯುವುದು ಮಾತ್ರ ಇದೊಂದು ಬರೇ ಲಕ್ಷ್ಮೀಕಾಂತನೇ ಇನ್ನು ಅನಂತ ತಪ್ಪುಗಳಿವೆ. ಪಾಪ ಪಾಪ ನೀನಾಗಲಿಕ್ಕೆ ಸೈರಿಸಿಕೊಂಡಿಯೋ ಭೀಮಸೈನ, ಸೈರಿಸೋ ಸೈರಿಸೋ ಶ್ರೀಕೃಷ್ಣನ ತಪ್ಪುಗಳಲ್ಲ. ಆಹೋ ಕೃಷ್ಣ ಭೀಮನೇ ಲೀಲ ನಟನ ಇಂದ ನಾಟಕ ಸೂತ್ರಧಾರನಾಗಿ ಆಟಕ್ಕೆ ಆಡುವ ಎನ್ನ ಮನಕ್ಕೆ ನಾಡು ಒಂದರಿಂದ ಎರಡು ಮಾತುಗಳನ್ನು ಕಲಿಯುವುದಕ್ಕೆ ಎಷ್ಟು ದಿವಸದಿಂದ ಪಾಠ ಮಾಡಿದೆ. ನಿನ್ನ ಶ್ರೇಷ್ಠವಾದ ಕಮಲದೊಳಗೆ ಮನೋನಿಷ್ಠರುಳ್ಳ ಕೆಟ್ಟ
ದುಡಿಯುವುದು ಯಾರಿಗೆ? ನಿಮಗೆ ವೀರಸೈನ. ಅಂತ ನಿಷ್ಠೂರದ ನಡುವೆ ನಡೆದು ಮಾತ್ರ ಸಾಕು ಮಾಡ್ತಾರೆ. ಬಾಲಕನಾದ ಧ್ರುವನಿಗೆ ಮೇಲಾದ ಪದವಿಯ ನಿಯತಕ್ಕೆ ನೇಮಿಸಿದೆ. ಪಾದಶಾಲೆಯಾದ ಬಲಿ ಚಕ್ರವರ್ತಿ ಬಾಗಿಲ ನಿಯತಕ್ಕೆ ಕಾಲೆ ರೈ ಜಡಜಾಕ್ಷನೇ ನಿನ್ನ ಪಾದ ಕಡಜಾಂಗದಲ್ಲಿ ಮನವರಿಗೆ ಕೊಡದಲ್ಲಿ ಪಾರ್ಥನಿಗೆ ಮದುವೆ ಮಕ್ಕಳನ್ನು ತರದು ನರನಿಗೆ ರಥವನ್ನು ಓಡಾಡಿ ನಡೆಸೆ ಭಕ್ತ ವತ್ಸಲನೆಂಬ ಬಿರುದಿಗೆ ಪತ್ತಿರುವ ಕಾರಣ ಎತ್ತಿರುವ